ಸಾಮಾನ್ಯವಾಗಿ ಈ ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಪ್ರತಿ ಮನೆಯಲ್ಲೂ ಹಪ್ಪಳ, ಸಂಡಿಗೆ, ಮೆಣಸು ಇವುಗಳನ್ನೆಲ್ಲ ಮಾಡಿಟ್ಕೊಳ್ಳೋದು ರೂಢಿ. ಮಳೆಗಾಲಕ್ಕೆ ಅಂತ ಮಳೆಗಾಲದ ತಯಾರಿ ಮಾಡಲಾಗ್ತದೆ ಎಲ್ಲರ ಮನೆಯಲ್ಲಿಯೂ. ಅದು ಹಳ್ಳಿಗಳಲ್ಲಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡಿಟ್ಕೊಳ್ತಾರೆ ಮಳೆಗಾಲಕ್ಕೆ ಬೇಕಾಗುವಷ್ಟು. ನಾನಿವತ್ತು ಮಜ್ಜಿಗೆ ಮೆಣಸನ್ನು ಮಾಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ಮಜ್ಜಿಗೆ ಮೆಣಸಿಗೆ ಈ ರೀತಿಯಾಗಿ ಚಿಕ್ಕದಾದಂತಹ ಮೆಣಸನ್ನು ತಗೊಳ್ಬೇಕು. ನಾವು ಅಡುಗೆಗೆ ಉಪಯೋಗಿಸುವಂತಹ ಉದ್ದುದ್ದ ಮೆಣಸನ್ನು ತೊಗೊಂಡ್ರೆ ಅದಷ್ಟು ಚೆನ್ನಾಗಾಗಲ್ಲ. ಈ ರೀತಿಯಾಗಿ ಚಿಕ್ಕ ಮೆಣಸು, ಗೋಕರ್ಣದಲ್ಲಿ ಬೆಳೆಯುವಂಥ, ಉತ್ತರ ಕನ್ನಡದ ಗೋಕರ್ಣದಲ್ಲಿ ಬೆಳೆಯುವ ಮೆಣಸು ಮಜ್ಜಿಗೆ ಮೆಣಸಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಅದೇ ಮೆಣಸು. ಈ ಮೆಣಸನ್ನು ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹರಡಿಟ್ಕೊಂಡಿದ್ದೇನೆ. ಈಗ ನೀರೆಲ್ಲ ಆರಿದೆ. ಈಗ ಇದನ್ನು ಹೆಚ್ಚಿಕೊಳ್ಬೇಕು. ಅಂದರೆ ಸ್ವಲ್ಪ ಇದನ್ನು ಮಾಡ್ಕೊಳ್ಬೇಕು. ನಾವು ಅಡುಗೆಗೆ ಉಪಯೋಗಿಸುವ ಮೆಣಸಲ್ಲೂ ಸಹ ಮಾಡಬಹುದು, ಹಾಗೇನಿಲ್ಲ. ಆದರೆ ಅದು ತುಂಬ ಖಾರ ಇರುತ್ತೆ, ಇದು ಖಾರ ಕಡಿಮೆ ಇರುತ್ತೆ. ಖಾರ ಕಡಿಮೆ ಇರೋ ಮೆಣಸನ್ನು ತಗೊಳ್ಬೇಕು, ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹೀಗೆ ಕಟ್ ಮಾಡ್ಕೊಳ್ಬೇಕು. ಇದನ್ನು ಮಜ್ಜಿಗೆಯಲ್ಲಿ ಹಾಕ್ತೇವೆ. ಮಜ್ಜಿಗೆ ಎಲ್ಲ ಒಳಗಡೆ ಉಪ್ಪು ಎಲ್ಲ ಸೇರಿಕೊಳ್ಬೇಕು. ಹಾಗಾಗಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಅಥವಾ ಒಂದು ಚಾಕುವಿನ ಸಹಾಯದಿಂದ ಹೀಗೆ ಕಟ್ ಮಾಡಿಕೊಂಡ್ರೂ ಸಾಕಾಗತ್ತೆ. ಈ ರೀತಿಯಾಗಿ ಪೂರ್ತಿ ಕಟ್ ಮಾಡ್ಕೊಳ್ಬಾರ್ದು, ಒಳಗಿರೋ ಬೀಜ ಎಲ್ಲ ಹೋಗಿಬಿಡತ್ತೆ. ಸ್ವಲ್ಪ ಈ ರೀತಿಯಾಗಿ ಇದೇ ರೀತಿ ನಾನು ಎಲ್ಲ ಮೆಣಸನ್ನು ಕಟ್ ಮಾಡ್ಕೊಳ್ತೇನೆ. ನೋಡಿ, ಮೆಣಸನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನು ಮಜ್ಜಿಗೆಯಲ್ಲಿ ಹಾಕೋಣ. ಇದಕ್ಕೆ ಮಜ್ಜಿಗೆಯಲ್ಲಿ ಹಾಕಲಿಕ್ಕೆ ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಮೆಂತ್ಯೆಯನ್ನು ನೆನೆಸಿಟ್ಕೊಂಡಿದ್ದೆ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಮೆಂತ್ಯೆಯನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ಮೆಂತ್ಯೆಯನ್ನು ಹಾಕೋದ್ರಿಂದ ಮಜ್ಜಿಗೆ ಮೆಣಸು ಪರಿಮಳ ಚೆನ್ನಾಗಿ ಬರುತ್ತೆ, ತಿನ್ನುವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಂತ ಜಾಸ್ತಿ ಹಾಕ್ಕೊಳ್ಬಾರ್ದು, ಕಹಿ ಬಂದುಬಿಡುತ್ತೆ. ಸ್ವಲ್ಪ ಪರಿಮಳಕ್ಕೋಸ್ಕರ ರುಬ್ಬಿಟ್ಕೊಂಡಿರುವಂತಹ ಮೆಂತ್ಯೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಇಂಗನ್ನು ಹಾಕ್ಕೊಳ್ತೇನೆ. ಇಂಗು ಸ್ವಲ್ಪ ಜಾಸ್ತಿ ಬೇಕು ಪರಿಮಳಕ್ಕೋಸ್ಕರ. ನಾನಿಲ್ಲಿ ಬಳಸ್ತಾ ಇರೋದು ಗಟ್ಟಿ ಇಂಗು. ನೀವು ಪೌಡರ್ ಆಗಿರುವಂಥ ಇಂಗು ಸಹ ಬಳಸ್ಬೋದು. ಹಾಗೆ ಉಪ್ಪನ್ನು ಹಾಕ್ಕೊಳ್ತೇನೆ. ಹಾಗೆ ಮಜ್ಜಿಗೆಯನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮೆಂತ್ಯೆ ರುಬ್ಬಿರೋದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈ ಮಜ್ಜಿಗೆಯಲ್ಲಿ ಸರಿಯಾಗಿ ಇದು ಮಿಕ್ಸ್ ಆಗಬೇಕು. ಮಜ್ಜಿಗೆ ನೀವಿಲ್ಲಿ ಸ್ವಲ್ಪ ಹುಳಿಯಾಗಿರೋ ಮಜ್ಜಿಗೆ ಆದರೂ ಅದು ನಡೆಯುತ್ತೆ. ಸಿಹಿ ಮಜ್ಜಿಗೆನೇ ಆಗಬೇಕಂತೇನಿಲ್ಲ, ಹುಳಿ ಇರೋ ಮಜ್ಜಿಗೆ ಆದರೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮೆಣಸನ್ನು ಈ ಮಜ್ಜಿಗೆಯಲ್ಲಿ ಸೇರಿಸ್ಕೊಳ್ಬೇಕು. ಈ ರೀತಿಯಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ನೋಡಿಕೊಂಡು ಮಜ್ಜಿಗೆ ಬೇಕು ಅನಿಸಿದರೆ ಮತ್ತೆ ಹಾಕ್ಕೊಳ್ಬೇಕು. ನನಗಿಲ್ಲಿ ಸ್ವಲ್ಪ ಬೇಕು ಅನಿಸ್ತಾ ಇದೆ, ನಾನಿಲ್ಲಿ ಮತ್ತೆ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸ್ಕೊಳ್ತೇನೆ. ಈ ರೀತಿಯಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ದಿವಸ ಹಾಗೆ ಬಿಟ್ಬಿಡಬೇಕು ಮಜ್ಜಿಗೆಯಲ್ಲಿ. ಇದು ಉಪ್ಪು ಮಜ್ಜಿಗೆಯನ್ನೆಲ್ಲ ಹೀರ್ಕೊಳ್ಳುತ್ತೆ ಮೆಣಸು. ಹೀಗೆ ಒಮ್ಮೆ ಕೈಯಿಂದ ಪ್ರೆಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೇನೆ. ಹಾಗೆ ಈ ರೀತಿಯಾಗಿ ಬಿಸಿಲಿನಲ್ಲಿ ಹರಡ್ಕೊಳ್ಬೇಕು. ಬಿಸಿಲು ಇಳಿತಿದ್ದ ಹಾಗೆ ಈ ಮೆಣಸನ್ನು ತೆಗೆದು ಪುನಃ ಮಜ್ಜಿಗೆಯಲ್ಲಿ ಹಾಕ್ಕೊಳ್ಬೇಕು. ಒಂದು 3 ದಿವಸಗಳ ಕಾಲ ಇದೇ ರೀತಿ ತೆಗೆಯೋದು, ಹಾಗೆ ಮತ್ತೆ ಮಜ್ಜಿಗೆಯಲ್ಲಿ ಹಾಕೋದು ಮಾಡಬೇಕು. ಆಗ ಮಜ್ಜಿಗೆ ಪೂರ್ತಿಯಾಗಿ ಮೆಣಸು ಹೀರ್ಕೊಳ್ಳುತ್ತೆ. ಆನಂತರ ಅದನ್ನು ಗರಿ ಆಗೋ ತನಕ ಒಣಗಿಸ್ಕೊಳ್ಬೇಕು.
ಒಂದು 5-6 ದಿವಸ ಮಜ್ಜಿಗೆಯಲ್ಲಿ ಹಾಕಿರುವ ಮೆಣಸನ್ನು ತೆಗೆದು ಒಣಗಿಸಿದ ಮೇಲೆ ಇದು ಈಗ ಸಂಪೂರ್ಣವಾಗಿ ಒಣಗಿದೆ. ನೋಡಿ ಈಗ ಇದೆಷ್ಟು ಚೆನ್ನಾಗಿ ಒಣಗಿದೆ ಅಂತ, ಗರಿಗರಿಯಾಗಿದೆ. ಕೈಯಲ್ಲಿ ನೋಡಿ ಹೀಗೆ ಮಾಡಿದರೆ ಮುರಿಲಿಕ್ಕೆ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಪೂರ್ತಿ ಬೆಳ್ಳಗಿನ ಮೆಣಸಾಗಿದೆ. ಈಗ ಇದನ್ನು ಹುರಿದು ತೋರಿಸ್ತೇನೆ ನೋಡಿ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ಇದಕ್ಕೆ ಮೆಣಸನ್ನು ಹಾಕ್ಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ಹುರ್ಕೊಳ್ಬೇಕು. ಇದು ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಹುರಿದಿರೋ ಮೆಣಸನ್ನು ಊಟಕ್ಕೊಂದೇ ಅಲ್ಲದೆ ಇದನ್ನು ಕೆಲವೊಂದು ಅಡುಗೆಗಳಲ್ಲೂ ಸಹ ಬಳಸ್ತೇವೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಜ್ಜಿಗೆ ಮೆಣಸನ್ನು ನಾವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಅಂತ. ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.